ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನೋಡಿ ಇವತ್ತು ಗುಡ್ ಮಾರ್ನಿಂಗ್. ಇವತ್ತು ಬಿಸಿಲು ಬಂದಿದೆ. 3-4 ದಿನ ಎಲ್ಲ ಮೋಡ ಕವಿದ ವಾತಾವರಣ. ಇವತ್ತು ಬೆಳಗಿನ ತಿಂಡಿ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಏನೇನು ಬೇಕು ಬನ್ನಿ ನೋಡೋಣ. 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಮತ್ತು ತೊಳ್ಕೊಳ್ಳೋಣ ಅಂತ ಕೊತ್ತಂಬರಿ ಮತ್ತು ಪುದೀನ 2 ನೆನೆಸ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಕ್ಕೆ. ಹಂಗೆ ಕಟ್ ಮಾಡಿ ಹಾಕ್ಕೋಬೋದು, ಅಂದರೆ ಮಕ್ಕಳು ಎಲ್ಲ ಎತ್ತೆತ್ತು ಸೈಡಿಗೆ ಇಡ್ತಾರೆ ಅಂದ್ಬಿಟ್ಟು ನಾನು ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಬನ್ನಿ ಇವಾಗ ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ, ಬಿರಿಯಾನಿ ಮಾಡೋಣ. ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ. ಅರ್ಧ kg ಚಿಕನ್ಗೆ ಮಾಡ್ಕೊಳ್ಳೋಣ ಬಿರಿಯಾನಿ. ಬನ್ನಿ, 4 ಜನಕ್ಕಾಗೋಷ್ಟು. ಚೂರು ಸ್ವಲ್ಪ ರುಬ್ಬೋಕ್ಕೆ ನೀರು ರುಬ್ಕೊಂಡು ಆಗಿದೆ. ಇವಾಗ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಪುದೀನ ಸೊಪ್ಪು. ಇದು ಪುದೀನ ಸೊಪ್ಪು ಕಟ್ ಮಾಡ್ಕೊತೀನಿ ಇವಾಗ. ನೋಡಿ, ಚಿಕ್ಕದೊಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೊಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಸಿ ಆಗಲಿ ಸ್ವಲ್ಪ. ನೋಡಿ, ಇದು ಹಾಕೋ ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು 3-4 ಚಕ್ಕೆ, 1 ಏಲಕ್ಕಿ, 2 ಲವಂಗ, 1 ಸ್ಟಾರ್ ಹೂವು, ಸ್ವಲ್ಪ ಸೋಂಪು ಮತ್ತು 1 ಪಲಾವ್ ಎಲೆ ಮುರಿದಿಟ್ಕೊಂಡಿದ್ದೀನಿ. ಇವಾಗ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಪಲಾವ್ ಎಲೆ ಮುರಿದಿಟ್ಕೊಂಡಿರೋದು, ಮತ್ತು ಈರುಳ್ಳಿ. ಇಲ್ಲೇನು ನಾನು ಬೇರೆ ಪುಡಿಗಳು ಬಳಸ್ತಾ ಇಲ್ಲ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ರುಬ್ಬಿ ಮಾಡ್ತಾ ಇರೋದು. ಈಗ ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಮತ್ತು ಇವಾಗ ಟೊಮೊಟೊ, ಒಂದು ಚಿಕ್ಕದೊಂದು ಟೊಮೊಟೊ ಕಟ್ ಮಾಡಿಕೊಂಡಿದ್ದೆ. ಸ್ವಲ್ಪ ಇದು ಫ್ರೈ ಆಗಲಿ. ಈಗ ಅರ್ಧ kg ಚಿಕನ್ ತೊಗೊಂಡಿದ್ನಲ್ಲ, ಚಿಕನ್ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ನೋಡಿ, ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಉಪ್ಪಾಗುತ್ತೆ. ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ ಉಪ್ಪು ಹಾಕ್ಕೊಂಡು. ಈಗ ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ. ಮಿಕ್ಸ್ ಮಾಡಿಕೊಂಡು, ಯಾವ ಪುಡಿನೂ ಬಳಸಲ್ದೇ ಮಾಡ್ತಾ ಇರೋದು ಇದು ಅಂತ ಹೇಳಿದೆ. ಅಂದರೆ ಸ್ವಲ್ಪ ಬಿರಿಯಾನಿ ಪೌಡ್ರು ಮಾತ್ರ ಬಳಸ್ತಾ ಇದ್ದೀನಿ ಅಷ್ಟೇ. ಇನ್ನು ಯಾವ ಪೌಡ್ರೂ ಬಳಸ್ತಿಲ್ಲ ನಾನು. ಚಿಲ್ಲಿ ಪೌಡ್ರಾಗಲಿ, ಧನಿಯಾ ಪೌಡ್ರಾಗಲಿ ಯಾವುದು ಬಳಸ್ತಿಲ್ಲ. ಸ್ವಲ್ಪ 1 ಸ್ಪೂನಷ್ಟು ಮಾತ್ರ ಬಿರಿಯಾನಿ ಪೌಡ್ರು ಮಾತ್ರ ಬಳಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಬೇಯಬೇಕಿದು, ಬೇಯಲಿ. ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸಾಕು ನಮ್ಮ 4 ಜನಕ್ಕೆ. ಹಾಗೆ ಇವಾಗ ಅದು ಫ್ರೈ ಆಗೋ ತನಕ ಚಿಕನ್ನು ಮಸಾಲೆ ಸ್ವಲ್ಪ ಬೇಯೋ ತನಕ ತೊಳೆದ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು ಇಟ್ಕೊಳ್ಳೋಣ ಇದು ಅಕ್ಕಿನ. ಇವಾಗ 1 ಸ್ಪೂನಷ್ಟು ಮೊಸರು, ನಾನು ಹೇಳಿದ್ನಲ್ವ ಬೇರೆ ಪುಡಿ ಯಾವುದು ಬಳಸ್ತಿಲ್ಲ, ಬಿರಿಯಾನಿ ಪೌಡ್ರ್ ಅಷ್ಟೇ ಬಳಸ್ತಾ ಇರೋದು ಅಂತ.
ಒಂದೇ ಒಂದು ಸ್ಪೂನು ಬಿರಿಯಾನಿ ಪೌಡ್ರ್ ಅಷ್ಟೇ. ಇದು ಮಿಕ್ಸ್ ಮಾಡಿಕೊಂಡು ಒಂದು 1 ನಿಮಿಷ ಬೇಯಲಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಇವಾಗ ಒಂದು ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ನಲ್ವ, ನೆನೆಸ್ಬಿಟ್ಟು ಅದನ್ನು ಹಾಕೋಣ. ನೀರೆಲ್ಲ ಸ್ವಲ್ಪ ಇದೆ ಮಾಡ್ಕೋಣ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತೀನಿ. ಒಂದು ಲೋಟ ಅಕ್ಕಿ ತೊಗೊಂಡಿದ್ನಲ್ವ, ಒಂದು ಲೋಟ ಅಕ್ಕಿ ತೊಗೊಂಡು ಮಸಾಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ನೀರಿದೆ. ಹಾಗಾಗಿ ಈ ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕು. ಹಾಗಾಗಿ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೋತಿದ್ದೆ. 1 ಲೋಟ ಅಕ್ಕಿಗೆ ಸಾಕು, 2 ಲೋಟ ಹಾಕ್ಕೋತೀನಿ. ಇದು ಸ್ವಲ್ಪ ಇದೆ, 1 ಲೋಟ ಹಾಕ್ಕೋತೀನಿ ಸಾಕು. ಇಲ್ಲೇ ಸ್ವಲ್ಪ ನೀರಿದೆ, ಜಾಸ್ತಿ ನೀರು ಹಾಕ್ಬಿಟ್ರೆ ಸ್ವಲ್ಪ ಬೆಣ್ಣೆ ಥರ ಆಗಿಬಿಡುತ್ತೆ. ಅದಕ್ಕೆ ಇದೇ ಲೋಟದಲ್ಲಿ ನೀರು ಹಾಕ್ಕೋತೀನಿ. 1 ಲೋಟ ಬಿಸಿ ನೀರೇ ಹಾಕ್ಕೋತಾ ಇದ್ದೀನಿ. ಬಿಸಿ ನೀರು ಕಾಯಿಸಿರೋದಿತ್ತು. ಲೋಟ ಬಿಸಿ ನೀರೇ ಸಾಕು. 1 ಲೋಟ ನೀರು ಹಾಕ್ಕೋತೀನಿ. ಮಸಾಲೆ ಸ್ವಲ್ಪ ನೀರಿತ್ತಲ್ವ, ಜಾಸ್ತಿ ನೀರು ಹಾಕ್ಬಿಟ್ರೆ ಸ್ವಲ್ಪ ಬೆಣ್ಣೆ ಆಗಿಬಿಡುತ್ತೆ. ಇದು ಸ್ವಲ್ಪ ಕುದೀಲಿ, ಕುದ್ಮೇಲೆ ಕುಕ್ಕರ್ ಮುಚ್ಚೋಣ. ನೋಡಿ ಇದು ಕುದೀತಾ ಇದೆ. ಇವಾಗ ಉಪ್ಪು ಖಾರ ಏನಾದ್ರು ಬೇಕಂದರೆ ಹಾಕ್ಕೋಬೋದು. ನಾನಿವಾಗ ಇಲ್ಲಿ ಉಪ್ಪು ಖಾರ ಹಾಕಿರೋದೆಲ್ಲ ಕರೆಕ್ಟಾಗಿದೆ. ಇವಾಗ ಕುಕ್ಕರ್ ಮುಚ್ಚಿಬಿಡೋಣ. 1 ರಿಂದ 2 ವಿಜಿಲ್ ಸಾಕು. ಇವಾಗ ಕುಕ್ಕರ್ ಮುಚ್ಚೋಣ. ನೋಡಿ ಇವಾಗ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದೇ ವಿಜಿಲ್ ಹಾಕ್ಸ್ಕೊಂಡಿದ್ದು ಉದ್ರಾಗಾಗಿದೆ, ಚೆನ್ನಾಗಾಗಿದೆ ನೋಡಿ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ. ಮಕ್ಕಳು ಇನ್ನೂ ಎದ್ದಿಲ್ಲ. ಇವತ್ತು ಸಂಡೇ ಅಲ್ವಾ, ಸಂಡೇ ಇರೋದ್ರಿಂದ ಎಲ್ಲ ಎದ್ದೇಳೋದು ಲೇಟು. ಚಿಕನ್ ಬಿರಿಯಾನಿ ರೆಡಿಯಾಗಿದೆ, ಚೆನ್ನಾಗಾಗಿದೆ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೂ ತಿಳಿಸಿ, ಕಮೆಂಟಲ್ಲಿ ತಿಳಿಸಿ. ನಾನು ಮಾಡೋದು ಈ ಥರ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.